ನಮ್ಮ ಕರಾವಳಿ ಭಾಗದ ಜನರು, ಅದರಲ್ಲೂ ನಮ್ಮ GSBಯವರು ಬಹಳ ಇಷ್ಟಪಡುವ ಅನನಾಸು ಮತ್ತು ಮಾವಿನ ಹಣ್ಣಿನ ಸಾಸಿವೆಯನ್ನು ಸುಲಭವಾಗಿ ರುಚಿಯಾಗಿ ಗ್ಯಾಸನ್ನು ಬಳಸದೆ ಹೇಗೆ ಮಾಡುವುದೆಂದು ನೋಡೋಣವೇ? ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಯುದ್ಧ ಆರಂಭಗೊಂಡಂದಿನಿಂದ ಅಡುಗೆ ಅನಿಲ ಅಂದರೆ ಗ್ಯಾಸ್ ಸಿಗುವುದರಲ್ಲಿ ಬಹಳ ಸಮಸ್ಯೆಯಾಗುತ್ತಿದೆ. ಅದಕ್ಕಾಗಿ ಆದಷ್ಟು ಗ್ಯಾಸನ್ನು ಬಳಸದೆ ಅಡುಗೆ ಮಾಡುವುದನ್ನು ರೂಢಿ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇಂದು ಈ ಋತುವಿನಲ್ಲಿ ಯಥೇಚ್ಛವಾಗಿ ದೊರಕುವ ಮಾವಿನ ಹಣ್ಣು ಮತ್ತು ಅನನಾಸನ್ನು ಬಳಸಿಕೊಂಡು ಸಾಸಿವೆಯನ್ನು ಹೇಗೆ ಮಾಡುವುದೆಂದು ನೋಡೋಣ. ಈ ಪದಾರ್ಥಕ್ಕೆ ಗ್ಯಾಸು ಬಳಸಬೇಕೆಂಬ ಅಗತ್ಯ ಇಲ್ಲ. ಇದನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಅನನಾಸು ಸರಿಯಾಗಿ ಹಣ್ಣಾಗಿರಬೇಕು. ಪರಿಮಳ ಬಂದರೆ ಅದು ಹಣ್ಣಾಗಿದೆ ಎಂದರ್ಥ. ಬಣ್ಣ ಕೂಡ ಹಳದಿಯಾಗಿರುತ್ತದೆ. ಮಾವಿನ ಹಣ್ಣು ಚೆನ್ನಾಗಿ ಹದವಾಗಿ ಹಣ್ಣಾಗಿರಬೇಕು. ಜಾಸ್ತಿ ಹಣ್ಣಾದರೆ ಕರಗಿಬಿಡುತ್ತದೆ. ಸೀಡ್ಲೆಸ್ ದ್ರಾಕ್ಷಿ, ಇದನ್ನು ಬೇಕಿದ್ದರೆ ಹಾಕಬಹುದು. ತಿನ್ನುವಾಗ ಅದರ ಹುಳಿ ಮತ್ತು ಸಿಹಿ ಬಹಳ ರುಚಿಯಾಗಿರುತ್ತದೆ. ಮಸಾಲೆಗೆ ತೆಂಗಿನ ತುರಿ ಬೇಕು. ತೆಂಗಿನಕಾಯಿ ಆದಷ್ಟು ತಾಜಾ ಇರಲಿ. ನೀರಿರುವ ತೆಂಗಿನಕಾಯಿ ಬೇಕು. ತೀರಾ ಒಣಗಿದ ಕೊಬ್ಬರಿ ಬೇಡ. 1 ರಿಂದ 1.5 ಚಮಚ ಸಾಸಿವೆ. ಹೆಸರೇ ಅನನಾಸಿನ ಸಾಸಿವೆ, ಆದ್ದರಿಂದ ಇದು ಮುಖ್ಯಾಂಶ. ಬೇಕಾದರೆ ತುಪ್ಪದಲ್ಲಿ ಹುರಿದು ಹಾಕಬಹುದು. ನಾನಿಲ್ಲಿ ಹೀಗೆಯೇ ಹಾಕಿದ್ದೇನೆ. ಖಾರಕ್ಕೆ ಕೆಂಪು ಮೆಣಸು 1 ಅಥವಾ 2, 3 ಅಷ್ಟೇ ಸಾಕು. ರುಚಿಗೆ ಬೆಲ್ಲ, ಸಕ್ಕರೆಯನ್ನು ಬೇಕಾದರೂ ಸೇರಿಸಿಕೊಳ್ಳಬಹುದು. ಮತ್ತು ಉಪ್ಪು ಅರ್ಧ ಚಮಚ ಸಾಕಾಗುತ್ತದೆ, ಜಾಸ್ತಿ ಬೇಡ. ಇಷ್ಟು ಸಾಮಗ್ರಿಗಳಿಂದ ಅನನಾಸು ಸಾಸಿವೆಯನ್ನು ಹೇಗೆ ಮಾಡುವುದೆಂದು ನೋಡೋಣ. ಮೊದಲು ಒಂದೊಂದೇ ಹಣ್ಣುಗಳನ್ನು ಕತ್ತರಿಸಿಟ್ಟುಕೊಳ್ಳೋಣ. ಅನನಾಸು ಕತ್ತರಿಸುವಾಗ ಅದರ ಮುಳ್ಳು ಉಳಿಯದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಬಾಯಲ್ಲಿ ಸಿಗುವಾಗ ಅದು ಚೆನ್ನಾಗಿರುವುದಿಲ್ಲ. ನಡುವಿನ ಗಟ್ಟಿಯಾದ ದಂಟು ಅಂದರೆ ಗೀರು, ಅದನ್ನು ತೆಗೆಯಬೇಕು. ಸರಿಯಾಗಿ ಹಣ್ಣಾಗಿದ್ದರೆ ಮಾತ್ರ ಪದಾರ್ಥ ರುಚಿಯಾಗಿರುತ್ತದೆ. ಅದು ರಸ ಬಿಡುವಷ್ಟು ಹಣ್ಣಿರಬೇಕು. ಮಾವಿನ ಹಣ್ಣಿನ ಸಿಪ್ಪೆ ಸುಲಿದು ಸಣ್ಣ ಚೌಕಾಕಾರದಲ್ಲಿ ಕತ್ತರಿಸಿಡೋಣ. ತುಂಬ ಹಣ್ಣಾದ ಮಾವು ಕತ್ತರಿಸುವಾಗ ಅದರ ರಸ ಬಿಡುತ್ತದೆ. ಹಾಗಾಗಬಾರದು. ತಿನ್ನುವಾಗ ಸರಿಯಾಗಿ ತುಂಡುಗಳು ಬಾಯಿಗೆ ಸಿಗಬೇಕು. ಕಪ್ಪು ದ್ರಾಕ್ಷಿ ಇಲ್ಲದಿದ್ದರೆ ಹಸಿರು ಬಣ್ಣದ ದ್ರಾಕ್ಷಿ ಕೂಡ ಆಗುತ್ತದೆ. ದ್ರಾಕ್ಷಿಯನ್ನು ಸಮಭಾಗವಾಗಿ ತುಂಡರಿಸಬೇಕು. ದ್ರಾಕ್ಷಿಯನ್ನು ಹಾಕದಿದ್ದರೂ ಪರವಾಗಿಲ್ಲ. ಹೀಗೆ ಅನನಾಸನ್ನು ತೆಳ್ಳಗಿನ ಚೂರುಗಳನ್ನಾಗಿ ಮಾಡಿಟ್ಟಿದ್ದೇನೆ. ಮಾವಿನ ಹಣ್ಣನ್ನು ಸಣ್ಣ ಸಣ್ಣ ಚೌಕ ಮಾಡಿ ಕೂಡ ಕತ್ತರಿಸಿ ಇಟ್ಟಿದ್ದೇನೆ. ಇದು ತಿನ್ನುವಾಗ ಅನನಾಸಿನ ಜೊತೆಗೆ ಸಿಕ್ಕರೆ ಬಹಳ ರುಚಿಯಾಗುತ್ತದೆ. ದ್ರಾಕ್ಷಿಯನ್ನು ಸ್ವಲ್ಪ ಕತ್ತರಿಸಿ ಉಳಿದದನ್ನು ಹಾಗೆಯೇ ಇಟ್ಟುಬಿಟ್ಟಿದ್ದೇನೆ. ತೆಂಗಿನಕಾಯಿಯ ತುಂಡುಗಳನ್ನು ಮಾಡಿಟ್ಟುಕೊಂಡಾಗಿದೆ. ಬೇಕಾದರೆ ತುರಿದುಕೊಳ್ಳಬಹುದು. ಬೆಲ್ಲವನ್ನು ಜಜ್ಜಿ ಹುಡಿ ಮಾಡಿಡಬೇಕು. ನೀರಿನಲ್ಲಿ ಕರಗಿಸಿದರೂ ಆಗುತ್ತದೆ. ಹೀಗೆ ಎಲ್ಲವನ್ನು ಸಿದ್ಧ ಮಾಡಿಟ್ಟರೆ ಅನನಾಸು ಹಣ್ಣಿನ ಸಾಸಿವೆ ಮಾಡುವುದು ಬಹಳ ಸುಲಭ. ನಾನಿಲ್ಲಿ ಬೆಲ್ಲವನ್ನು ಕರಗಿಸಿ ನೀರು ಮಾಡಿಟ್ಟುಕೊಂಡಿದ್ದೇನೆ. ಅದರಲ್ಲಿ ಕತ್ತರಿಸಿದ ಅನನಾಸಿನ ತುಂಡುಗಳನ್ನು ಹಾಕಿ ಬೆಲ್ಲದ ನೀರಿನಲ್ಲಿ ನೆನೆಯಲು ಇಡೋಣ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಎಂದರೆ ಅನನಾಸು ಸರಿಯಾಗಿ ಹಣ್ಣಾಗಿರಬೇಕು. ಮಸಾಲೆ ಆಗುವವರೆಗೆ ಅದು ಬೆಲ್ಲದ ಸಿಹಿಯನ್ನು ಹೀರಿಕೊಳ್ಳಲಿ. ಈಗ ಮಸಾಲೆಗೆ ಮಿಕ್ಸರ್ ಜಾರಿಗೆ ತೆಂಗಿನ ಚೂರುಗಳನ್ನು ಸೇರಿಸೋಣ. 2 ರಿಂದ 3 ಕೆಂಪು ಉದ್ದ ಮೆಣಸು ಸಾಕು. 1.5 ಚಮಚ ಸಾಸಿವೆ ಹಾಕಲೇಬೇಕು. ಹಸಿ ಸಾಸಿವೆ ಹಾಕುವುದು. ಅರ್ಧ ಚಮಚ ಉಪ್ಪು ಹಾಕಿ ತಿರುಗಿಸಬೇಕು. ತೀರಾ ನುಣ್ಣಗೆ ಬೇಡ, ಪದಾರ್ಥ ಬೋಳಾಗಿ ಬಿಡುತ್ತದೆ. ಬೇಕಾದರೆ ಬೆಲ್ಲವನ್ನು ಕೂಡ ಮಿಕ್ಸರಿಗೆ ಹಾಕಿಕೊಳ್ಳಬಹುದು. ಮಸಾಲೆ ಸಿದ್ಧವಾಗಿದೆ. ಈಗ ಮಸಾಲೆಯನ್ನು ಒಂದು ಪಾತ್ರೆಯಲ್ಲಿ ಹಾಕೋಣ. ಮಸಾಲೆಗೆ ಒಂದೊಂದನ್ನೇ ಸೇರಿಸಿ ಬಿಡೋಣ. ಮಾವಿನ ಹಣ್ಣು, ಬೆಲ್ಲದ ನೀರಿನಲ್ಲಿದ್ದ ಅನನಾಸು, ದ್ರಾಕ್ಷಿ, ಇದು ಎಲ್ಲವನ್ನು ಸೇರಿಸಿ ಬಿಡೋಣ. ಮಸಾಲೆ ತುಸು ದಪ್ಪ ಎಂದೆನಿಸಿದರೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು, ಅನನಾಸನ್ನು ನಾವು ಬೆಲ್ಲದ ನೀರಿನಲ್ಲಿ ನೆನೆಸಿದ್ದೇವಲ್ಲ ಅದೇ ನೀರನ್ನು ಸೇರಿಸಿಕೊಂಡು ಹಾಕಬಹುದು.
ಮಾವಿನ ಹೋಳುಗಳು ಕರಗದಂತೆ ಮೆಲ್ಲನೆ ತೆಳ್ಳಗಿನ ಮಗಚು ಕೈಯಿಂದ ನಾಜೂಕಾಗಿ ಬೆರೆಸಬೇಕು, ಕದಡಬಾರದು. ಇದನ್ನು ಮಾಡಿ ಹೆಚ್ಚು ಸಮಯ ಹೊರಗೆ ಸೆಕೆಗೆ ಇಡಬಾರದು. ಯಾಕೆಂದರೆ ತೆಂಗಿನ ತುರಿಯನ್ನು ಬೇಯಿಸದೆ ಹಾಕಿದ ಕಾರಣ ಇದು ಬೇಗನೆ ಹಳಸಬಹುದು. ಊಟವಾದ ತಕ್ಷಣ ಇದನ್ನು ಫ್ರಿಜ್ಜಿನಲ್ಲಿಡಬೇಕು. ತಣ್ಣಗೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ. ಇದನ್ನು ಮದುವೆ ಸಮಾರಂಭಗಳಲ್ಲಿ, ಹಬ್ಬಗಳಲ್ಲಿ ಹೆಚ್ಚಾಗಿ ಮಾಡುತ್ತಾರೆ. ಇದೊಂದು ನಮ್ಮ ಸಾಂಪ್ರದಾಯಿಕ ಅಡುಗೆ. ನೋಡಿದಿರಲ್ಲ, ಬಹಳ ರುಚಿಯಾದ ಅನನಾಸು ಸಾಸಿವೆಯನ್ನು ಹೇಗೆ ಮಾಡುವುದು. ಇನ್ನೊಂದು ವಿಷಯ, ಬೇಕಾದರೆ ತುಪ್ಪದಲ್ಲಿ ಕರಿಬೇವು ಸಾಸಿವೆ ಒಗ್ಗರಣೆ ಕೂಡ ಹಾಕಬಹುದು. ಆದರೆ ನಾನಿಲ್ಲಿ ಗ್ಯಾಸ್ ಬಳಸದೆ ಸಾಸಿವೆ ಮಾಡುವುದನ್ನು ತೋರಿಸುವ ಕಾರಣ ಇದನ್ನು ಹೀಗೆ ಹಾಕಿದ್ದೇನೆ. ಒಗ್ಗರಣೆ ಹಾಕದಿದ್ದರೂ ಕೂಡ ಸಾಸಿವೆ ತುಂಬ ರುಚಿಯಾಗಿರುತ್ತದೆ. ನೋಡಿದಿರಲ್ಲ, ಗ್ಯಾಸ್ ಬಳಸದೆ ಅನನಾಸು ಸಾಸಿವೆ ಹೇಗೆ ಮಾಡಿದ್ದೇವೆಂದು. ಆತ್ಮೀಯರೇ, ನೀವು ಒಮ್ಮೆ ಹೀಗೆ ಮಾಡಿ ನೋಡಿರಲ್ಲ. ನಿಮಗಿದು ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನೆಲ್ಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಮಾಡಿ ತಿಂದು ಹೇಗಾಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಲ್ಲ, ಪ್ರೋತ್ಸಾಹಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.